ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣದ ಭದ್ರ ಬುನಾದಿ ಹಾಕುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸೇವೆ ಅತ್ಯಂತ ಶ್ಲಾಘನೀಯವಾಗಿದ್ದು ಅವರ ಮಾಸಿಕ ವೇತನವನ್ನು 15,000ಕ್ಕೆ ಹೆಚ್ಚಿಸಬೇಕು ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಆಗ್ರಹಿಸಿದ್ರು. ಪಟ್ಟಣದ ಸಂಗನಬಸವ ಕಲ್ಯಾಣ ಮಂಟಪದಲ್ಲಿ ನಡೆದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ತಾಲೂಕು ಮಟ್ಟದ ಸಮಾವೇಶವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಅಂಗನವಾಡಿ ನೌಕರರು ಸೇವೆಯಲ್ಲಿರುವ ವೇಳೆ ಮೃತಪಟ್ಟರೆ ಅವರ ಕುಟುಂಬಕ್ಕೆ 30 ಲಕ್ಷ ಪರಿಹಾರ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಋತುಚಕ್ರದ ವಿಶೇಷ ರಜೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಲಲಿತಾ ನಾಗನಗೌಡ್ರ, ಸುಭಾಷ್ ಮಜಗಿ, ಗುಂಡಪ್ಪ ಜಲದಿ, ಗೌಸ್ಕನ್ ಮನೀಸು, ವಸಂತ್ ಬಾಗೂರು, ಚಂದು ಕೋಡ್ಲಿವಾಡ ಸೇರಿದಂತೆ ಹಲವು ಮುಖಂಡರು, ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಸುನಂದ ಎಸ್ ರೇವಣಕರ್ ಅವರೇ, ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷರಾದಂತಹ ಗುಡ್ಡಪ್ಪಣ್ಣ ಜಲ್ದಿ ಅವರೇ, ಮುನ್ಷಿ ಅವರೇ, ಬಾಗೂರ್ ಮೇಡಮ್ ಅವರೇ, ಹಜರತ್ ಅಲಿ ಅವರೇ, ಸವಣೂರು ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರಾದಂತಹ ಸುಭಾಷ್ ಮಜ್ಗಿ ಅವರೇ ಹಾಗೂ ವೇದಿಕೆ ಮೇಲೆ ಕೆಲವೊಬ್ಬರ ಹೆಸರು ಗೊತ್ತಿಲ್ಲ ನನಗೆ, ಯಾರು ಅನ್ಯತಾ ಭಾವಿಸಬೇಡ್ರಿ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ಯಾವತ್ತು ನಮ್ಮ AITUC ಸಂಘಟನೆಯ ಎಲ್ಲ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಸಹಾಯಕಿಯರೇ ಹಾಗೂ ಪತ್ರಿಕಾ ಸಹೋದರರೇ, ಈಗಾಗಲೇ ಸುನಂದಾ ರೇವಣಕರ್ ಅವರು ಮೇಡಮ್ ಅವ್ರು ನಾನು ಸ್ವಾಗತ ಕೊಡ್ತೇನೆ ಜಿಲ್ಲಾಧ್ಯಕ್ಷರಿಗೆ. ಸುನಂದಾ ರೇವಣಕರ್ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತ ಕೊಡ್ತೇನೆ. ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಾನು ಕೂಡ ಸವಣೂರು ಕಾರ್ಯಕ್ರಮ ಹೋದ ವರ್ಷ ಅಟೆಂಡ್ ಮಾಡಿದಾಗ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ನಾವು ಪಾರ್ಟಿಗೆ ತಗೊಂತೀವಿ. ಅವ್ರಿಗೆ ಇನ್ನು ಎಷ್ಟು ವರ್ಷ ಐತಿ ಮೇಡಮ್? ಇನ್ನು ಎಷ್ಟು ವರ್ಷ ಐತ್ರಿ? 4 ವರ್ಷ ಮುಗಿದ್ಮೇಲೆ ಬರ್ತಿರ್ಲ ನಮ್ಮ ಪಾರ್ಟಿಗೆ. ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ. ತಾಯಿಯ ನಂತರ 2ನೇ ಗುರು ನೀವೇ. ಎಲ್ಲ ಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ್ಕೆ ನೀಡಿರಲ್ಲ, ತಾಯಿಯ ನಂತರ 2ನೇ ಗುರು ನೀವು. ನಾವು ಬಹಳ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ಸಮಾಜದಿಂದ ಬಂದವರು. ಯತ್ರ ನಾವೇಸ್ತೆ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಇವತ್ತು ನಾವು ಆ ಶ್ಲೋಕದ ಮೇಲೆ ಇವತ್ತು ತಾಯಂದಿರನ್ನು ಹೆಣ್ಣನ್ನು ನಾವು ತಾಯಿಯ ರೂಪದಲ್ಲಿ ನಾವು ನೋಡುವಂತ ಒಂದು ಸಂಸ್ಕಾರದಿಂದ ಬಂದಂತ ದೇಶದಲ್ಲಿ ಹುಟ್ಟಿದಂತ ನಾವು ನಿಜವಾಗ್ಲೂ ಕೂಡ ಬಹಳ ಕಡಿಮೆ ಸಂಬಳದಲ್ಲಿ, ಅದು ಪಗಾರ ಅಲ್ಲ, ಗೌರವಧನ. ಬಾರಿ ಚಲೋ ಹೆಸರಿಟ್ಟಾರ, ಏನು ಗೌರವಧನ. ಬೇಜಾರವಾಗಬಾರ್ದು, ನೀವು ನಮ್ಗೆ ಬೈಯಬಾರ್ದು, ಕಡಿಮೆ ಕೊಟ್ಟಾರ ಅಂತ ಒಂದು ಕಡಿಮೆ ಗೌರವಧನದಲ್ಲಿ ಇವತ್ತು ಇನ್ನೂ ಮಕ್ಕಳಿಗೆ ಬುದ್ಧಿ ಬಂದಿರೋದಿಲ್ಲ. ಅಂತ ಒಂದು ಪುಟ್ಟ ಪುಟಾಣಿ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ನೀವು ನಿಜವಾಗ್ಲೂ ನೀವೇನು ಸೇವೆ ಸಲ್ಲಿಸ್ತಾ ಇದ್ರಿ, ನಿಜವಾಗ್ಲೂ ನೀವೆಲ್ಲ ಅಭಿನಂದನೆಗೆ ಅರ್ಹರು, ನೀವೆಲ್ಲ ಪೂಜನೀಯಗೆ ಸಮಾನವನ್ನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.